ಶ್ರೀಗುರುಗಣಾಧಿಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವತ್ಪಾದ ಶಂಕರರನ್ನ ಸ್ಮರಿಸ್ತಾ ಶ್ರೀ ಶಂಕರಾಚಾರ್ಯರು ರಚಿಸಿರುವಂತಹ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಇಲ್ಲಿಯವರೆಗೆ 9 ಸ್ತೋತ್ರಗಳ ಶ್ಲೋಕಗಳ ಅರ್ಥವನ್ನು ನಾವು ತಿಳಿದಾಯಿತು. ಇದೀಗ 10, 11, 12 3 ಶ್ಲೋಕಗಳ ಅರ್ಥವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಆಪತ್ಸು ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶೇ ನೈತಚ್ಛಟತ್ವಂ ಮಮ ಭಾವಯೇಥಾಃ ಕ್ಷುಧಾ ತೃಷಾರ್ತಾಃ ಜನನೀಂ ಸ್ಮರಂತಿ. ಅಂಬಾ ಜಗದೀಶ್ವರಿ ದುರ್ಗೆ. ದುರ್ಗೆ ಅಂದರೆ ದುರ್ಗಾ, ದುರ್ಗತಿ ನಾಶಿನಿ. ನಮಗೆ ದುರ್ಗತಿಯನ್ನ ನಾಶ ಮಾಡುವಂಥವಳು, ಸದ್ಗತಿಯನ್ನ ಸನ್ಮಾರ್ಗವನ್ನು ಕೊಡುವಂಥವಳಾದ ಕಾರಣ ಆಕೆಯನ್ನ ದುರ್ಗೆ ಎಂಬುದಾಗಿ ಕರೆದಿರುವಂತಹದ್ದು. ಅಂತಹ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದೇನು ಅಂದರೆ, ಅಮ್ಮ, ಆಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ನಾನು ಆಪತ್ಸು ಮಗ್ನಃ ತ್ವದೀಯಂ ಸ್ಮರಣಂ ಕರೋಮಿ. ನಿನ್ನ ಈ ಒಂದು ಸ್ಮರಣೆಯನ್ನು ಮಾಡಿ ನಿನ್ನನ್ನು ನೆನಪಿಸಿಕೊಂಡು ನಾನು ನಿನ್ನ ಹತ್ರ ಬೇಡ್ತಾ ಇದ್ದೇನೆ ಅಂತ. ಯಾಕೆ ಅಂದರೆ ಈ ಒಂದು ನಾವು ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಹಾಗೆ ಕಷ್ಟ ಬಂದಾಗ ಮಾತ್ರ ದೇವರನ್ನು ಸ್ಮರಣೆ ಮಾಡ್ತೇನೆ ನಾನು ಅಂತ ಹೇಳಿ ನೀನು ನನ್ನ ಮೇಲೆ ಸಿಟ್ಟಾಗಬೇಡ. ಯಾಕೆ ಅಂದರೆ ನೈತಚ್ಛಟತ್ವಂ ಮಮ ಭಾವಯೇಥಾಹ, ಇದು ನನ್ನ ಒಂದು ವಂಚನೆ, ನಾನು ನಿನಗೆ ಮಾಡ್ತಾ ಇರುವಂತಹ ನನ್ನಲ್ಲಿರುವಂತಹ ವಂಚನೆಯ ಬುದ್ಧಿ ಎಂಬುದಾಗಿ ತಿಳಿಯದೆ ನಾನು ಆಪತ್ತಿನಲ್ಲಿ ನಿನ್ನ ಸ್ಮರಣೆ ಮಾಡ್ತಾ ಇರುವುದಕ್ಕೆ ಕಾರಣ ಏನು ಅಂದರೆ ಕ್ಷುಧಾ ತೃಷಾರ್ತಾಃ ಜನನೀಂ ಸ್ಮರಂತಿ. ಯಾವಾಗಲೂ ಹಸಿವೆ ಬಾಯಾರಿಕೆಗಳಾದಾಗ ಅಮ್ಮನನ್ನು ಸ್ಮರಿಸಿ ಕೇಳುವುದು ಸ್ವಾಭಾವಿಕವೇ. ಆದ ಕಾರಣ ಅಮ್ಮ ಜಗದೀಶ್ವರಿ, ಹೇ ಕರುಣಾರ್ಣವೆ, ಕರುಣಾಸಾಗರೆ ನೀನು. ಆದ್ದರಿಂದ ಈ ಕೆಟ್ಟ ಮಗನಾದರೂ ಕೂಡ ಈ ಒಂದು ಸಂಸಾರವೆಂಬಂತಹ ಭವಸಾಗರವನ್ನು ದಾಟುವ ಕಾಲದಲ್ಲಿ ಒದ್ದಾಡ್ತಾ ಇರುವಂತಹ ನಾನು ನಿನ್ನ ಸ್ಮರಣೆಯನ್ನು ಮಾಡಿ ಬೇಡಿಕೊಳ್ತಾ ಇರಬೇಕಾದ್ರೆ ನಾನು ನಿನಗೆ ವಂಚನೆ ಮಾಡಿ ಬೇಡ್ತಾ ಇದ್ದೇನೆ ಎನ್ನುವಂತಹ ಭಾವವನ್ನು ಹೊಂದದೆ, ನನ್ನಲ್ಲಿ ಸಿಟ್ಟಾಗದೆ ನೀನು ನನ್ನನ್ನು ಅನುಗ್ರಹ ಮಾಡು ಎಂಬಂತಹ ಪ್ರಾರ್ಥನೆಯಿಂದ ಕೂಡಿದಂತಹ ಭಾವದ ಶ್ಲೋಕವಿದು. ಇನ್ನು ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣಾ ಕರುಣಾಸ್ತಿ ಚೇನ್ಮಯೀ ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಇದರಲ್ಲಿ ನೀನು ನನ್ನನ್ನ ಕರುಣೆ ತೋರ್ತೀಯಾ ಎನ್ನುವುದರಲ್ಲಿ ವಿಚಿತ್ರ ಏನೂ ಇಲ್ಲ. ಯಾಕೆಂದ್ರೆ ಅನೇಕ ತಪ್ಪುಗಳನ್ನು ಮಾಡಿದಂತಹ ಮಗನನ್ನೂ ಕೂಡ, ಅನೇಕ ತಪ್ಪುಗಳನ್ನು ಮಾಡಿದ್ದರೂ ಕೂಡ ಮಗನನ್ನು ತಾಯಿ ಯಾವತ್ತೂ ಕೂಡ ಸಮುಪೇಕ್ಷತೆ, ಕೈ ಬಿಡುವುದಿಲ್ಲ, ತ್ಯಾಗ ಮಾಡುವುದಿಲ್ಲ. ಹಾಗೆ ನೀನು ನನಗೆ ಕೃಪೆ ಮಾಡುವುದು ಅದರಲ್ಲಿ ಏನು ವಿಚಿತ್ರ ಇಲ್ಲ. ತಾಯಿಯಾದ ನೀನು ನನ್ನನ್ನು ಕಾಪಾಡ್ತಾ ಇರುವಂತಹದ್ದು ನಿನ್ನ ಸಹಜ ವಾತ್ಸಲ್ಯ ಗುಣವೇ ಆಗಿದೆ ಎಂಬುದಾಗಿ, ನಾವು ತಪ್ಪು ಮಾಡಿದ್ದರೂ ಕೂಡ ನಮ್ಮನ್ನ ಅನುಗ್ರಹಿಸು ನೀನು ಎಂಬಂತಹ ರೀತಿಯಲ್ಲಿ ದೇವಿಯನ್ನು ಬೇಡಿದಂತಹ ಪರಿಯಿದು. ಇನ್ನು ಮತ್ಸಮಃ ಪಾತಕಿ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು. ಅಮ್ಮ, ನನ್ನಂತಹ ಪಾತಕಿ ಯಾರೂ ಇಲ್ಲ. ಅಂತಹ ಪಾಪಗಳನ್ನು ಮಾಡಿ, ಪಾಪೋಹಂ ಪಾಪಕರ್ಮಾಹಂ, ಪಾಪಕರ್ಮಗಳಿಂದ ಬದುಕಿರುವಂತಹ ನಾನು, ಆದ ಕಾರಣ ನನ್ನಂತಹ ಪಾತಕಿ ಇನ್ನೊಬ್ಬರಿಲ್ಲ. ಪಾಪಘ್ನಿ, ಆ ಪಾಪಗಳನ್ನು ನಾಶ ಮಾಡುವಂಥವಳಾದರೋ ನಿನ್ನನ್ನು ಬಿಟ್ಟು ಮತ್ಯಾರೂ ಇಲ್ಲ, ನಿನ್ನ ಸಮರು ಮತ್ಯಾರೂ ಇಲ್ಲ. ಪಾಪಘ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ. ಈ ಒಂದು ತಿಳುವಳಿಕೆ ಇರುವಂತಹ ಈ ಒಂದು ಭಾವನೆಯಿಂದ ಮಹಾದೇವಿ ಜಗದೀಶ್ವರಿ ನೀನು ಯಥಾಯೋಗ್ಯಂ ತಥಾಕುರು, ನಿನಗೆ ಗೊತ್ತಿಲ್ಲದ್ದೇನಿದೆ, ನಿನಗೆ ಯಾವುದು ಯೋಗ್ಯ ಅನಿಸ್ತದೆಯೋ, ನಿನಗೆ ಯಾವುದು ಸರಿ ಅನಿಸ್ತದೆಯೋ ಅದನ್ನು ಮಾಡು ಎಂಬುದಾಗಿ ಆ ಭಗವತಿಯಲ್ಲಿ ಬೇಡಿದಂತಹ ಪರಿ. ಈ ರೀತಿಯಲ್ಲಿ ಈ ಒಂದು 12 ಶ್ಲೋಕಗಳಿಂದ ಕೂಡಿದಂತಹ ಈ ಒಂದು ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರ ನಮ್ಮ ಒಳಗಿರುವಂತಹ ಅನೇಕ ಹುಳುಕು ಕೊಳಕುಗಳನ್ನು ಕಂಡುಕೊಂಡು ಆ ದೇವರ ಹತ್ತಿರ ನಾವು ಹೋಗುವುದಕ್ಕೆ ಅತ್ಯಂತ ಅನುಕೂಲಕರವಾದಂತಹದ್ದಾಗಿದೆ. ಆ ಮೂಲಕವಾಗಿ ಶಂಕರಾಚಾರ್ಯರು ಇಷ್ಟೊಂದು ಪರಿಪರಿಯಾಗಿ ದೀನತೆಯಿಂದ ದೈನ್ಯತೆಯಿಂದ ಕೂಡಿದವರಾಗಿ ಆ ಭಗವತಿಯಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಇಂತಹ ಸ್ತೋತ್ರವನ್ನು ನಾವೆಲ್ಲ ಜಪಿಸೋಣ, ಪಠಿಸೋಣ, ಸ್ತುತಿ ಮಾಡೋಣ, ಆ ಭಗವತಿಯ ಕೃಪೆಗೆ ಪಾತ್ರರಾಗೋಣ.
ಆ ದೇವಿ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನೀಡಿ ಕಾಪಾಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಮಾರ್ಗದರ್ಶಕ ಕಮೆಂಟ್ಗಳ ಮೂಲಕ ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಶುಭಮಸ್ತು, ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.